Welcome to Dehamrita YouTube channel. Please subscribe, like and share. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಒಡೆದ ಹಿಮ್ಮಡಿ ಹಾಗೂ ಒಡೆದ ತುಟಿಗಳಿಗೆ ನಾನು ಒಂದು ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಇದೇನಪ್ಪ ಅಂದರೆ ನಾನು ತೋರಿಸ್ತಾ ಇರೋದು ಇವಾಗ ಜೇನಿನ ಮೇಣ. ಇದನ್ನು ಏನಂತ ಕರೀತಾರೆ? ಜೇನಿನ ಮೇಣ ಅಂತ ಕರೀತಾರೆ. ಇದನ್ನು ಜೇನು ಹುಳುಗಳು ಏನು ಗೂಡು ಕಟ್ಟಿ ಜೇನಿನ ತೆಗಿತಾರೋ ಅಲ್ಲಿಂದ ಈ ಜೇನಿನ ಮೇಣವನ್ನು ಸಂಗ್ರಹಣೆ ಮಾಡ್ತಾರೆ ಫ್ರೆಂಡ್ಸ್. ಈ ಜೇನಿನ ಮೇಣದಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಒಡೆದ ಅಂಗಾಲು ಹಾಗೂ ಒಡೆದ ತುಟಿಗಳಿಗೆ, ಕೈಗಳಿಗೆ ಇದರ ಲೇಪನವನ್ನು ಮಾಡೋದ್ರಿಂದ ಏನಾಗುತ್ತೆ, ಒಡೆದಂತಹ ಬಿರುಕಾದಂತಹ ತುಟಿಗಳು ಹಾಗೂ ಕಾಲುಗಳು ಮತ್ತು ಒಡಕುಗಳನ್ನು ಮುಚ್ಚಿ ನಮಗೆ ತುಂಬ ಸ್ಮೂತಾಗಿ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಇದು ನಮಗೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಈ ಜೇನಿನ ಮೇಣವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ, ಜೇನಿನ ಮೇಣದಿಂದ ಆಗುವಂತಹ ಉಪಯೋಗಗಳು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯಂದಿರು ಏನು ಮಾಡ್ತಾಯಿದ್ರಪ್ಪ ಅಂದರೆ ಈ ಜೇನಿನ ಮೇಣವನ್ನು ಸಂಗ್ರಹಣೆ ಮಾಡಿಬಿಟ್ಟು ಇದನ್ನು ಕೆಲವೊಂದು ಬ್ಯೂಟಿಗೋಸ್ಕರ ಬಳಸ್ತಾಯಿದ್ರು. ಇದರಿಂದ ಬ್ಯೂಟಿಗೆ ಬೇಕಾದಂತಹ ಕೆಲವೊಂದು ಮನೆಮದ್ದನ್ನು ತಯಾರಿಸ್ಕೊಳ್ತಾ ಇದ್ರಂತೆ. ಈಗಲೂ ಕೂಡ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಈ ಜೇನಿನ ಮೇಣವನ್ನು ಉಪಯೋಗಿಸ್ತಾರೆ ಫ್ರೆಂಡ್ಸ್. ಹಾಗೂ ಹಿಮ್ಮಡಿ ಒಡೆದಂತಹ ಹಿಮ್ಮಡಿಗೆ ಕಾಲಿಗೆ ಹಚ್ಚಲಿಕ್ಕೆ ಯಾವುದೆಲ್ಲ ಪ್ರಾಡಕ್ಟ್ನ ಇವಾಗ ಸೇಲ್ ಮಾಡ್ತಾ ಇದ್ದಾರೋ, ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಈ ಜೇನಿನ ಮೇಣವನ್ನು ತುಂಬ ಬಳಕೆ ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿ ಈ ಜೇನಿನ ಮೇಣವನ್ನು ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ನಾನಿವಾಗ ತಿಳಿಸ್ತೀನಿ ನೋಡಿ. ಈ ಜೇನಿನ ಮೇಣವನ್ನು ಏನು ಮಾಡಬೇಕಪ್ಪ ಅಂದರೆ ಇದು ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಲಭ್ಯವಾಗುತ್ತೆ ಫ್ರೆಂಡ್ಸ್. ಇದರಿಂದ ಗಂಧಿಗೆ ಅಂಗಡಿಯಲ್ಲಿ ಒಂದು 20ರಿಂದ 30 ರೂಪಾಯಿ ಕೊಟ್ಟರೆ ಒಂದು ಸ್ವಲ್ಪ ಕೊಡ್ತಾರೆ. ಅದನ್ನು ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ನೋಡಿ ಒಂದು ಬೌಲ್ಗೆ ಹಾಕಿಬಿಟ್ಟು ಬಿಸಿ ಮಾಡಿ, ಇದೇನಾಗುತ್ತಪ್ಪ ಅಂತ ಹೇಳಿ ಬಿಸಿಯಾಗಿ ಕರಗುತ್ತೆ. ಇವಾಗ ಇದು ಹೇಗಿರುತ್ತೆ, ಮೇಣದ ಬತ್ತಿಯನ್ನು ತಯಾರಿಸಲಿಕ್ಕೂ ಕೂಡ ಈ ಜೇನಿನ ಮೇಣವನ್ನು ಆ್ಯಡ್ ಮಾಡ್ತಾರಂತೆ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಕರಗಿಸ್ಬೇಕು. ಈ ಕರಗಿದಂತಹ ಜೇನಿನ ಮೇಣಕ್ಕೆ ನಾನು ಏನಪ್ಪ ಸೇರಿಸ್ತೀನಿ ಅಂದರೆ ಇದು ಒಡೆದ ಹಿಮ್ಮಡಿಗೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಇದನ್ನೇ ನಾವೇನು ಮಾಡ್ಬೋದಪ್ಪ ಅಂದರೆ ತುಟಿಗಳಿಗೂ ಕೂಡ ಇದನ್ನು ಲೇಪಿಸಬಹುದು. ಈ ಜೇನಿನ ಮೇಣವನ್ನು ನೀವೇನು ಮಾಡಬೇಕು ಅಂದರೆ ಒಂದು ಸ್ಟೀಲಿನ ಬಾಕ್ಸಲ್ಲಿ ಶೇಖರಣೆ ಮಾಡಿ ಇಡಬೇಕು. ನಾವು ಸ್ಟೀಲಿನ ಬಾಕ್ಸಲ್ಲಿ ಇದನ್ನು ಶೇಖರಣೆ ಮಾಡಿ ಇಡೋದ್ರಿಂದ ಏನಪ್ಪ ಅಂದರೆ ಅದನ್ನು ತಿರ್ಗಾ ನಾವು ಬಿಸಿ ಮಾಡಿ ಹಚ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನೋಡಿ, ಇದರಲ್ಲಿರೋ ಎಲ್ಲ ಕಸನ ಈಚೆ ಬರ್ತಾ ಇದೆ ಫ್ರೆಂಡ್ಸ್. ಕಸ ಇದನ್ನೇನು ಮಾಡಬೇಕಪ್ಪ ಅಂದರೆ ಮೇಲಿನ ತಿಳಿಯನ್ನು ಶೋಧಿಸಿ ಇಟ್ಕೋಬೋದು. ನಾವೇನಪ್ಪ ಅಂದರೆ ಸೋಸ್ಲಿಕ್ಕೋಸ್ಕರ ಟೀ ಸೋಸೋದು ಅದೆಲ್ಲ ಹಾಕ್ಬಿಟ್ರೆ ಅದು ಪ್ಲಾಸ್ಟಿಕ್ಕು, ಸ್ಟೀಲಿಂದ ಆದರೂ ಅಷ್ಟೇ ತುಂಬ ಅಂಟ್ಕೊಂಡ್ಬಿಡುತ್ತೆ. ಇದು ಬೇಗ ವಾಶ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಏನು ಮಾಡೋದು, ಬಿಸಿ ಮಾಡಿಬಿಟ್ಟು ಅದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಮೇಲಿನ ತಿಳಿನ ಮಾತ್ರ ನಾನು ಶೋಧಿಸಿ ಇಟ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಒಂದು ಡಬ್ಬದಲ್ಲಿ ಇದನ್ನು ಶೇಖರಣೆ ಮಾಡಿ ನಾವು ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನಿವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಚೆನ್ನಾಗಿ ಬಿಸಿ ಮಾಡಿದಾಗ ಇದಕ್ಕೆ ನಾನು ಏನು ಮಾಡಿದೆ, ಇವಾಗ ಕೊಕೊನೆಟ್ ಆಯಿಲ್ ಅನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ, ಅದು ಒಂದು ಬೌಲ್ ಆಗಿದೆ ಅಲ್ವಾ, ಅದಕ್ಕೆ ಒಂದು ಬೌಲಷ್ಟು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಬೇಕು. ನೋಡಿ, ಆನಂತರ ಸ್ವಲ್ಪ ಒಂದು ಅರ್ಧ ಗಂಟೆ ಆರಿದ ನಂತರ ಏನಾಗುತ್ತೆ ನೋಡಿ, ಸೋಪಿನ ಥರ ಆಗಿದೆ. ಸ್ವಲ್ಪ ಅಂದ್ಕೊಳ್ಳಲ್ಲ ಬೌಲ್. ನೋಡಿ ಯಾವ ರೀತಿ ನಾವು ಇದಕ್ಕೆ ಇನ್ನು ಸ್ವಲ್ಪ ಅಲೋವೆರಾ ಅದು ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಇದನ್ನು ಸೇಮ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇದೇ ರೀತಿ ಆಗುತ್ತೆ. ಇದನ್ನು ಸೋಪಿನ ರೀತಿ ಕೂಡ ನಾವೇನು ಮಾಡ್ಬೋದು, ಬಳಸ್ಬೋದು ಫ್ರೆಂಡ್ಸ್. ಆದರೆ ನಾನಿವಾಗ ಸೋಪಿನ ಬಗ್ಗೆ ತಿಳಿಸಲ್ಲ, ಯಾಕಂದರೆ ನಾನು ಬಳಸಿಲ್ಲ ಸೋಪ್ ಮಾಡಿಬಿಟ್ಟು. ನೋಡಿ, ಸೋಪಿನ ಥರನೇ ಆಗಿದೆ. ನೋಡಿ, ಇದು ಕೊಬ್ಬರಿ ಎಣ್ಣೆ, ಅದು ತೆಂಗಿನ ಎಣ್ಣೆ ಬಟ್ಟಲಿಕ್ಕೆ ಹಾಕಿದ್ರಿಂದ ತೆಂಗಿನ ಎಣ್ಣೆ ಮಾತ್ರ ನನ್ನ ಕೈಗೆ ಅಂಟಿದೆ. ಅದು ಬಿಟ್ಟರೆ ನೋಡಿ, ಮೇಣ ಮಾತ್ರ ಯಾವುದೇ ಕಾರಣಕ್ಕೂ ಕರಗೋದಿಲ್ಲ. ಈ ರೀತಿ ಚಳಿಗಾಲದಲ್ಲಿ ಇದು ತುಂಬ ಗಟ್ಟಿ, ಯಾವಾಗಲೂ ಗಟ್ಟಿನೇ ಇರುತ್ತೆ ಅದು. ನೋಡಿ, ಅರ್ಧ ಗಂಟೆ ನಂತರ ಈ ರೀತಿ ಆಗಿದೆ. ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಸ್ಟೀಲಿನ ಬಾಕ್ಸಲ್ಲಿ ಹಾಕಿರ್ತೀವಲ್ವ, ನಾವು ಫಸ್ಟೇ ಹೇಳಿದಾಗೆ ಅದನ್ನು ಏನು ಮಾಡಬೇಕು, ಸ್ವಲ್ಪ ಬಿಸಿ ಮಾಡಿಬಿಟ್ಟು. ನೋಡಿ, ನನ್ನ ಅಂಗಾಲು ಕೂಡ ಒಡೆದ ಕಾರಣಕ್ಕೆ ನಾನು ಇದನ್ನು ತಯಾರಿಸ್ಕೊಂಡೆ. ಹಾಗೆ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ನಾನೇ ತಿಳಿಸಿದ್ದೆ ಫ್ರೆಂಡ್ಸ್. ನೋಡಿ, ಈ ರೀತಿ ಹಚ್ಚಿಬಿಟ್ಟು ಚೆನ್ನಾಗಿ ನೈಟ್ ಹೊತ್ತು ಮಸಾಜ್ ಮಾಡಿ. ಹಚ್ಚೋಕ್ಕೂ ಮುಂಚೆ ಏನು ಮಾಡ್ತೀರಪ್ಪ ಅಂದರೆ ಸ್ವಲ್ಪ ಉಪ್ಪು ನೀರಲ್ಲಿ ಬಿಸಿ ನೀರಲ್ಲಿ ಸ್ವಲ್ಪ ಕಾಲನ್ನು ವಾಶ್ ಮಾಡಿಬಿಟ್ಟು ಇದನ್ನು ಹಚ್ಚಿ. ನೋಡಿ, ಅಂಗಾಲಿಗೆ ಬಾಡಿ ಲೋಷನ್ ಥರ ನೀವು
ಇದನ್ನ ಬಳಸ್ಕೋಬಹುದು. ತುಂಬಾನೇ ಒಳ್ಳೆಯ ನಿಮ್ಮಡಿಗೆ ನೀವು ಚೆನ್ನಾಗಿರುತ್ತೆ ಅಂದ್ರೆ ಸ್ವಲ್ಪ ಬಿಸಿ ಮಾಡಿ ಅದನ್ನ ಲೇಪಿಸಿ ಫ್ರೆಂಡ್ಸ್. ಒಂದು ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಹಾಗೆ ಕಾಲೇನಾರ ಬಾವು ಬಂದಿದ್ರೆ ಬಾವು ಕೂಡ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಲೇಪನ ಮಾಡೋಕ್ಕೂ ಮುಂಚೆ ಬಿಸಿನೀರಿಂದ ವಾಶ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.